ಚಿಕ್ಕ ಮಕ್ಕಳನ್ನು ಮರದಲ್ಲಿ ಹೂತು ಹಾಕಲು ದಾಯಿ ಹೊರಟಳು. ಕೇವಲ ಕೆಲವು ಕ್ಷಣಗಳ ಮಕ್ಕಳನ್ನು ಹೂತು ಹಾಕಲು ನಿರ್ದಯ ದಾಯಿ ಅರಣ್ಯದ ಕಡೆಗೆ ನಡೆಯುತ್ತಾಳೆ. ದಾಯಿಯನ್ನು ಕಳಿಸಿದ ನಂತರ ಮಹಾರಾಣಿ ಮತ್ತು ಇತರ ರಾಣಿಯರು ತಮ್ಮ ಕ್ರೂರ ಯೋಜನೆಗಳ ಅಡಿ ನಮ್ಮ ತಾಯಿಯ ಹತ್ತಿರ ಕೆಲವು ಇಟಿಗೆ ಮತ್ತು ಕಲ್ಲುಗಳನ್ನು ಇರಿಸುತ್ತಾರೆ. ಅತ್ತ ದಾಯಿ ನಾವುಗಳನ್ನು ಹೂತು ಹಾಕಲು ಅರಣ್ಯದಲ್ಲಿ ಗುಂಡಿ ತೋಡಲು ಪ್ರಾರಂಭಿಸಿದಾಗ ಆಕಾಶಮಾರ್ಗದಲ್ಲಿ ಇಂದ್ರ ದೇವರ ಅಪ್ಸರೆಯರು ಅರಣ್ಯ ಸವಾರಿ ಮಾಡುತ್ತಿದ್ದರು. ಅವರು ನಮ್ಮನ್ನು ನೋಡಿ ಕರುಣೆಗೊಂಡರು. ತಕ್ಷಣವೇ ಅವರ ದೈವಶಕ್ತಿಯಿಂದ ಬಲವಾದ ಗಾಳಿಯನ್ನು ಬೀಸಿದರು. ಧೂಳು ಮತ್ತು ಮಣ್ಣಿನಿಂದ ಮುಚ್ಚಿ ಹೋಗಿದ ಕಾರಣ ದಾಯಿ ನಮ್ಮನ್ನು ಹುಡುಕಲಾಗದೆ ಮಾಸಿಹೋದಳು. ನಂತರ ಅವಳು ಅರಮನೆಗೆ ಹಿಂತಿರುಗಿ ರಾಣಿಯ ಭಯದಿಂದ ಸುಳ್ಳು ಹೇಳಿ ನಾನು ಆ ಮಕ್ಕಳನ್ನು ಕೊಂದು ಭೂಗತ ಮಾಡಿದ್ದೇನೆ ಎಂದು ಹೇಳಿದಳು. ಅಪ್ಸರೆಯರು ನಮ್ಮನ್ನು ರಕ್ಷಿಸಿದರು. ಅಪ್ಸರೆಯರು ನನ್ನ 6 ಸಹೋದರರನ್ನು ಬಾಳೆಕೋಲೆಗೆ ಮತ್ತು ನನಗೆ ಚಂಪೆ ಹೂವಿನ ಗಿಡದ ರೂಪ ನೀಡಿದರು. ಅವರ ಅನುಗ್ರಹದಿಂದಲೇ ನಮಗೆ ಎಲ್ಲವೂ ನೆನಪಿದ್ದು ಮಾನವನಂತೆ ಮಾತನಾಡಲು ಸಾಧ್ಯವಾಯಿತು. ಈ ಸತ್ಯವನ್ನು ಅರಿತ ರಾಜ ಮತ್ತು ಎಲ್ಲಾ ಜನರು ದಿಗ್ಭ್ರಮೆಯಾಗಿದ್ದರು. ರಾಣಿ ರಾಜಲಕ್ಷ್ಮಿಯ ಕಣ್ಣೀರನ್ನು ತಡೆಯಲಾಗುತ್ತಿರಲಿಲ್ಲ. ರಾಜ ಜಯಸಿಂಹ ಹೇಳಿದರು, ನನ್ನ ಮಕ್ಕಳೇ, ನೀವು ಸದಾ ಹೀಗೆ ಗಿಡಗಳಾಗಿ ಉಳಿಯಬೇಕಾ? ನಿಮ್ಮ ಮಾನವ ರೂಪ ಪಡೆಯಲು ಏನಾದರೂ ಮಾರ್ಗ ಇದೆಯೇ? ಚಂಪೆ ಹೂವಿನ ಉತ್ತರ. ಚಂಪೆ ಹೂವಿನ ಗಿಡವು ಉತ್ತರಿಸಿತು, ಮಹಾರಾಜ, ನಮ್ಮ ತಾಯಿ ಪ್ರತಿಯೊಂದು ಎಲೆ ಮತ್ತು ಕೊಂಬೆಯನ್ನು ಕೀಳಿಸಿ ಇಂದ್ರದೇವರನ್ನು ಪ್ರಾರ್ಥಿಸಿದರೆ ನಾವು ನಮ್ಮ ನಿಜವಾದ ರೂಪ ಪಡೆಯಬಹುದು. ತಾಯಿಯ ಪ್ರಾರ್ಥನೆ ಮತ್ತು ಪುನರ್ಜನ್ಮ. ಈ ಮಾತು ಕೇಳುತ್ತಿದ್ದಂತೆಯೇ ರಾಣಿ ರಾಜಲಕ್ಷ್ಮಿ ಭಕ್ತಿ ಮತ್ತು ಕಣ್ಣೀರಿನಿಂದ ಬಾಳೆಕೋಲೆಯ ಮತ್ತು ಚಂಪೆ ಹೂವಿನ ಎಲೆಗಳನ್ನು ಹಿಡಿದು, ಇಂದ್ರ ಮಹಾರಾಜ, ನಾನು ನನ್ನ ಜೀವನದಲ್ಲಿ ನಿಮ್ಮ ಸೇವೆ ಮಾಡುತ್ತೇನೆ. ದಯವಿಟ್ಟು ನನ್ನ ಮಕ್ಕಳನ್ನು ಮರಳಿ ನನ್ನ ಮೊಡವೆ ಸೇರಿಸಿರಿ ಎಂದು ಪ್ರಾರ್ಥಿಸಿದರು. ಅದೃಷ್ಟ. ಕ್ಷಣಮಾತ್ರದಲ್ಲಿ ಬಾಳೆಕೋಲೆಯು ಚಂಪೆ ಹೂಗಿಡವು ನಾಪತ್ತೆಯಾದವು. ಅಲ್ಲೇ 5 ವರ್ಷದ 6 ಹುಡುಗರು ಮತ್ತು 1 ಹುಡುಗಿಯನ್ನು ರಾಜರಾಣಿ ತಮ್ಮ ಮುಡಿಗೊಳಿಸಿದರು. ಕಣ್ಣೀರಿನಿಂದ ತುಂಬಿದ ರಾಣಿ ರಾಜಲಕ್ಷ್ಮಿ ಮತ್ತು ರಾಜ ಜಯಸಿಂಹ ಮಕ್ಕಳು ಮತ್ತೆ ಪಡೆದ ಸಂತೋಷದಲ್ಲಿ ತೋಡಿಕೊಂಡರು. ಅಕ್ರಮ ರಾಣಿಯರ ಶಿಕ್ಷೆ. ರಾಜ ಜಯಸಿಂಹ ಆಕ್ರೋಶದಿಂದ, ಈ ಕ್ರೂರ ರಾಣಿಯರು ಮಾನವತೆಗೆ ಅವಮಾನ ತಂದಿದ್ದಾರೆ. ಸೆರೆ ಹಾಕಿ, ಫಾಸಿಗೆ ಹಾಕಿ ಎಂದು ಆದೇಶಿಸಿದರು. ಆದರೆ ರಾಣಿ ರಾಜಲಕ್ಷ್ಮಿ, ಮಹಾರಾಜ, ಇಂದು ನನಗೆ ಅತ್ಯಂತ ಸಂತೋಷದ ದಿನ. ನಾನು ಯಾರಿಗೂ ದಂಡನೆ ಕೊಡಲು ಇಚ್ಛಿಸುವುದಿಲ್ಲ. ದಯವಿಟ್ಟು ಅವರನ್ನು ಕ್ಷಮಿಸಿ ಎಂದಳು. ರಾಜನು ಉತ್ತರಿಸಿದನು, ನೀವು ಕರುಣಾಮಯಿ, ಆದರೆ ಅವರ ಪಾಪ ಕ್ಷಮಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮ ಬೇಡಿಕೆಗೂ ಗೌರವ ಕೊಟ್ಟು ನಾನು ಅವರನ್ನು ಜೀವಾವಧಿ ಸೆರೆಶಿಕ್ಷೆಗೆ ಆದೇಶಿಸುತ್ತೇನೆ. ಈ ದೃಶ್ಯ ನೋಡಿ ಅರಣ್ಯ, ಅರಮನೆ, ಊರಿನ ಜನರು ದಿಗ್ಭ್ರಮೆಗೊಂಡರು. ಕೇವಲ ಪಾಪಿ ರಾಣಿಯರ ಕಾಲ ಕೆಡವಿತ್ತು. ಆದರ್ಶ, ಪ್ರೀತಿ ಮತ್ತು ತಾಯಿಯ ಪ್ರಾರ್ಥನೆಯಿಂದ ಮಕ್ಕಳ ಪುನರ್ಜನ್ಮ ಸಾರ್ಥಕವಾಯಿತು.